ಇಷ್ಟೇ ಬಯಲಾಟ ಆಗ್ಯಾವ ಅಂತ ಹೇಳೋಕ್ಕಾಗೋದಲ್ಲ ರೀ. ನಾನು ಹುಡುಗಿಂದಾಗಿಂದ ಸಣ್ಣ ಹುಡುಗದ ಕಥೆ ಬುಕ್ಕ ನಡೆಸಿದ್ನ. ಬೆಂಕಿ ಅಂತ ಮಾಸ್ಟ್ರು ನಾಗಭೂಷಣ ಹೆಸರಿಗೆರೆ ಅಂದ್ರೆ ಅವ್ರ ತಗ ಭಾಳ ತರಬೇತಿ ತಗೊಂಡ್ವಿ. ನಮ್ಮ ಮುದ್ದಾಪುರ ಪಂಪಾಪತಿ ಮಾಸ್ಟ್ರು ಪಾಪ ಅವರು ನಮಗೆ ಭಾಳ ರಾಗಗಳು ತಿಳಿಸಿದ್ರು. ವಾದಿ ಸಂವಾದಿ ಅಂತ ಹೇಳಿದ್ದಲ್ಲ ಆತ ಕೆಲವು. ಮತ್ತು ಆತನ ಕೈಯಾಗ ನಾವು ಹೆಣ್ಣಕ್ಷರ ಗಂಡಕ್ಷರ ಆಗಲಿ ಪಾಪ ಮುದ್ದಾಪುರ ಪಂಪಾಪತಿ ನಮಗೆ ತಿಪ್ಪೇಸ್ವಾಮಿ ತಂದೆ ಅವರು ನಮಗೆ ಭಾಳ ತಿಳಿಸಿದ್ರು. ಒಡನಾಟ ಅವ್ರು ಭಾಳ ಇತ್ತು, ನಮ್ಮೂರಾಗಲ್ಲ ಮಾಡ್ಕೊಂಡಿರೋದು. ಹಂಗಾಗಿ ಕೆಲವೊಂದು ಆಟಕ್ಕೆ ಬಂದಾದಮೇಲೆ ಸ್ವಂತನೇ ಆಡ್ಸೋದು ಕಲಿಯಪ್ಪ ಅಂದ. ಸ್ವಂತ ಹಂಗೆ ಚಾಲು ಮುಂದಕ್ಕೆ ಹೋದ್ವಿ ನಾವು. ರಾಯಚೂರು ಜಿಲ್ಲಾಗ ಆಡ್ಸೀನಿ, ಬಳ್ಳಾರಿ ಜಿಲ್ಲಾ ಏನ್ರಿ ಕೊಪ್ಪಳ ಜಿಲ್ಲಾ, ಆಂಧ್ರ, ನಾರಾತ್ನಳ್ಳಿ ಇತ್ತಾಗೆಲ್ಲ ಹೋಗಿವಿ. ಅವು ಇಂತಿಂಥ ಊರು ಇಷ್ಟೇ ಸ್ಟಾರ್ಟ್ ಆಗ್ಯಾವ ಅಂತ ನೆನಪುರಾಗಲ್ಲ ಆಟ. ಅಲ್ರಿ ಗೌಡ್ರಿ, ಈಗ ನೀವು ಆಡ್ಸಕ್ಕೆ ಬಯಲಾಟ ಆಡ್ಸಕ್ಕೆ 30 ವರ್ಷ ಆಯ್ತಲ್ಲ ಗೌಡ್ರಿ? 40 ವರ್ಷ ರೀ, 40 ವರ್ಷ ಆಯ್ತು ನಾವು ಆಡ್ಸಕ್ಕೆ. 40 ವರ್ಷ ಆಯ್ತು. ಅಂದಾಜು ಹೇಳಿ ಗೌಡ್ರಿ. ಈ ಲೆಕ್ಕ ಇಟ್ಕೊಂಡಿಲ್ಲ ನೋಡ್ರಿ ನಾನು ಏಸಾಗ್ಯಾವ ಬಯಲಾಟ ಅಂತ. ಯಾಂಡಿ ಬಿಲ್ ಅಂತ ಒಬ್ರು ಊರಸ್ ಅದ್ಯಾವ, ಯಾಂಡಿ ಬಿಲ್ಗಳು ಅದ್ಯಾವ. ಕೆಲವೊಂದು ಅದು ಮೊದಲು ಎಲ್ಲ ದಾಖಲಾತಿ ಹೋಗ್ಬಿಟ್ವು. ನಮ್ಮ ಊರಾಗ ಇಟ್ಟಿದ್ದೆ. ನಮ್ಮೂರಾಗ ಅದು ನೇರಾವಳಿ ಬಂದಾಗ ಮನೆ ಸೋರಿ 82ರಾಗ 92ರಾಗ ಅವು ಅಲ್ಲೇ ಕೊಳ್ತಾಗ್ಬಿಟ್ಟು ಯಾಂಡಿ ಬಿಲ್ಲೆಲ್ಲ. ಕೆಲವು ದಾಖಲಾತಿಗಳಿಲ್ಲ ಅಂತ್ರಿ. ಕೆಲವು ದಾಖಲಾತಿ ಇದಾವ. 92ರಿಂದ ಕಂಟಿನ್ಯೂ ಆಗಿದಾವ. 92ರದ ವೀರಂಗೌಡ ಸರ್ ದಾಖಲಾತಿಗಳು ಕಂಟಿನ್ಯೂ ಇದ್ದಾವೆ. ಹಿಂದಿನೂ ಇಲ್ಲ. ಹಿಂದಿನ ಅಲ್ಲೆಲ್ಲ ಕೊಳ್ತಾಗ್ಬಿಟ್ಟವ ಮನ್ಯಾಗ. ನೋಡಿಲ್ಲ ಯಾರು ಮಣ್ಣಿನ ಮನೆ ನಮ್ದು ಅವಾಗ. ಹಿಂಗಂತ ಇದೇವ್ರಿ. ಆಗಿರ್ಬೋದು 1500 ಆಗಿರ್ಬೋದು ಅನ್ ಕಡೆ ನಾನು. ಸರ್ ಇನ್ನೊಂದು, ನೀವು ಸ್ತ್ರೀ ಪಾತ್ರದವ್ರಿಗೆ ಕಲಾವಿದೆಯವರಿಗೆ ನೀವು ಅವ್ರಿಗೆ ರಾಗಗಳು ಹೇಳಿವಿ ತಿಳ್ಕೊಂಬೇಕಲ್ಲ ಹೆಣ್ಮಕ್ಳು ಅಷ್ಟೇ. ಶಾರದಮ್ಮಗೆ ಹೇಳಿದ್ದಪ್ಪ ಕಲ್ತು ಶಾರದಮ್ಮ ಕೆಲವೊಂದು ನೋಡಮ್ಮ ರಾಗ ಹಿಂಗೆ ಅನ್ಬೇಕು, ಹಂಸದ್ದನ್ನು ಹಿಂಗೆ ಎತ್ಕೋಬೇಕು, ತೆಲಂಗ್ ಹಿಂಗೆ ಅನ್ಬೇಕು, ಭಾಗ್ಯಶ್ರೀ ಹಿಂಗೆ ಅನ್ಬೇಕು ಅಂತಾರೆ. ಹೆಣ್ಮಕ್ಳಿಗೆ ಹೇಳಿವಿ, ಕೆಲವೊಂದು ಹಾಡು ಕಲಿಸೀವಿ. ಮತ್ತು ಈ ಮನೆ ಇತ್ತೀಚೆಗೆ ವೈಟ್ ಸುಮ್ಮ ಬ್ಲಾಕ್ ಸುಮ್ಮಗ ಅಲ್ಲಿ ನಾನು ಕರ್ಕೊಂಡೋಗಿದ್ರೆ ಅಲ್ಲಿ ಅವರಿಗೆ ಕಲಿಸೀವಿ. ಮುಂದೆ ಹೆಂಗೆ ಆಡ್ಬೇಕು ಹೆಂಗಿಲ್ಲ ಶ್ರಮಪಟ್ಟು ಅವ್ರಿಗೆ ಬಿಟ್ಟಿದ್ದದು. ನಾವೇನು ದಾರಿ ತೋರಿಸೀವಿ ಅಷ್ಟೇ, ಭಾಳ ಜನಕ್ಕೆ ತೋರಿಸೀವಿ. ಮುಂದೆ ಅವ್ರಿಗೆ ಬಿಟ್ಟಿದ್ರು ಅವು. ಈಗ ಮರ ಯಾರು ನಿಲ್ತಕ್ಕೆ ನೇರಿಸ್ತೀವಿ ನಾವು. ಅಂದಾಜು ಎಷ್ಟು ಜನ ಕಲಾವಿದರಿ ನೀವು ವಿದ್ಯೆ ಕಲಿಸ್ತೀರಿ? ಒಂದು 10 ಜನ ಹಾರ್ಮೋನಿಯಂ ಮಾಸ್ಟ್ರನ್ನ ತಯಾರು ಮಾಡೀನಿ. ಹೆಣ್ಣು ಮಕ್ಕಳಿಗೆ ಒಂದು 3-4 ನಾ ಸುಮ್ಮನೆ ಒಂದು 50 ಜನ 100 ಜನ ಕೊಚ್ಕೊಂಡ್ ಬರೋಂಗಿಲ್ಲ. ಹಂಗೆ ಅವ್ರು ಹೇಳ್ತಾರಲ್ಲ ಕೂಡ, ನಾವು ವೀರಂಗೌಡನ ಶಿಕ್ಷಣ ಅವ್ರ ಕೈಯಾಗ ಕಲ್ತೀವಿ ಅಂತಾರಲ್ಲ. ನೋಡ್ರಿ ಈಗ ಸೋಮಲಿಂಗಪ್ಪ ML ಅನ್ಕ ನಮಗೆ ಕಡೆಯಲ್ಲೆಲ್ಲ ಬಂದುಬಿಡ್ತಾರೆ ಭಾಳ ಜನ. MP ಪ್ರಕಾಶ್ ಕಡೆಯಲ್ಲೆಲ್ಲ ಅಂತಾರೆ ಜಂಗಮರು. ನಾವು ಈತ ನಮಗೆ ಕರಡಿ ಸಂಗಣ ಕಡೆಯಲ್ಲೆಲ್ಲ ಅಂತಾನೆ ಲಿಂಗಾತ್ರ. ಹಿಂಗೆ ಹೆಣ್ಮಕ್ಳು ಸ್ವಲ್ಪ ಹೆಸರು ಯಾರು ಇರ್ತಾರೆ. ನಾವು ಎಲ್ಲ ಪುಟ್ಟರಾಜಾಚಾರ್ಯ ಶಿಷ್ಯರು ಅಂತಾರೆ ಭಾಳ ಜನ. ಏನಪ್ಪ ಆಯ್ತಾ ನಾವು ಪುಟ್ಟರಾಜಾಚಾರ್ಯ ಶಿಷ್ಯರು ಅಂತಾರೆ. ಅಲ್ಲಿ ನಮ್ಮ ಬಯಲಾಟದಾಗ ಯಾರು ಕಲ್ತು ಬಂದಾರ ನಾನು ಎದುರು ಕೇಳ್ರಿ ಹೇಳ್ತು. ನಾನು ಹೋಗಿದ್ದು 1-2 ದಿನ ಇದ್ದು, 1-2 ದಿನ ಇದ್ದು ಬಂದಿರ್ಬೋದು. ಒಂದು ವಿಷಯ, ಈ ನಮ್ಮ ಬಯಲಾಟಕ್ಕೆ ಅಂದಾಜು ಎಷ್ಟು ರಾಗಗಳು ಬೇಕು ಗೌಡ? ಬಯಲಾಟ ಆಡ್ಸೋಕ್ಕೆ ಎಷ್ಟು ಕಲ್ತಿದ್ರೆ ಸಾಕು? ಒಂದು 15-20 ರಾಗನ ಕನಿಷ್ಠ ಇರ್ಬೇಕು ರೀ. ಬಯಲಾಟ ಆಡಿಸ್ಲಿಕ್ಕೆ 15-20 ರಾಗ ಕಲ್ತಿದ್ರೆ ಮಾತ್ರ ಆಡ್ಸಕ್ಕೆ ಬರೋದು. ಮತ್ತು ಯಾವ್ದು ಶಾಸ್ತ್ರೀಯ ಸಂಗೀತ ಆಡೋರು ಅವ್ರಿಗೆ ಎಲ್ಲ ರಾಗ ಭಾಳ ರಾಗ ಬೇಕು. ಬಯಲಾಟಕ್ಕೆ ಎಷ್ಟು ರಾಗಗಳು ಯಾವ ಗೌಡ್ರ ಅಂದಾಜು? ಭೀಮ್ಪ್ಲಾಸು ಉಪಯೋಗ ಆಗ್ತದೆ, ಭೈರವಿ ಉಪಯೋಗ ಆಗ್ತದೆ, ಭೈರವಿ ಉಪಯೋಗ ಆಗ್ತದೆ, ಭಾಗ್ಯಶ್ರೀ ಉಪಯೋಗ ಆಗ್ತದೆ, ಹಂಸಧ್ವನಿ ಉಪಯೋಗ ಆಗ್ತದೆ. ಕೆಲವೊಂದು ರಾಗಗಳು ಬೇಕಾಗ್ತಾವ ಆಡೋಣ. ಹಂಸಧ್ವನಿನೇ ಜಾಸ್ತಿ ನಾಂದಿ ಹಾಡಕ್ಕೆ ದರ್ಬಾರ್ ಕನ್ನಡ ಇವೆಲ್ಲ ಬೇಕಾಗ್ತಾವ್ರಿ ಬಯಲಾಟಕ್ಕೆ. ಒಂದು 20 ರಾಗನ ಒಂದು 15 ರಾಗನ ಇರಬೇಕು ಬಯಲಾಟಕ್ಕೆ. ಗೊತ್ತಿರ್ಬೇಕು ಮಾಸ್ಟರ್ಗಳಿಗೆ. ಗೌಡ್ರಿ ಒಂದು ಫಸ್ಟ್ ಬಯಲಾಟ ಸ್ಟಾರ್ಟ್ ಮಾಡೋತ್ನಾಗ ಸ್ತುತಿಪದ ಯಾವ್ದು ಆಟ ಚೆನ್ನಾಗಿರುತ್ತೆ? ಈಗ ನೋಡ್ರಿ, ಆಟಕ್ಕೆ ಮುನ್ನ ನಾಟಿ ರಾಗ ಅಂತಾರೆ. ಯಾವ್ದು ಗೌಡ್ರೆ? ಆಟಕ್ಕೆ ಮುನ್ನ ನಾಟಿ ರಾಗ ಬಳಸ್ಬೇಕಂತಾರೆ. ನಾಟಿ ಅಂದರೆ ದಕ್ಷಿಣದಾಗ ಅಂತಾರೆ. ನಮ್ಮ ಗದಗಿನ ಕಡೆಗೆ ನಾವೇನಂತು ತೆಲಂಗ ಅಂತ ಅದನ್ನು ತೆಲಂಗ ಬಳಸಿದ್ರೆ ಬೇಸು. ಮುದ್ದಾಪುರ ಶಿವಲಿಂಗಪ್ಪ ಮಾಸ್ಟ್ರು ಇದನ್ನೇ ಬಳಸಿದ್ರು. ನಮ್ಮ ಮುದ್ದಾಪುರ ಪಂಪಾಪತಿ ಮಾಸ್ಟ್ರು ನಾವು ಹಿರಿಯರು ನೋಡಿ. ಶಿವಲಿಂಗಪ್ಪ ಮಾಸ್ಟ್ರು ಯಾರು ಸರ್? ಅವರು ನೋಡ್ರಿ ಅದ್ಭುತ ಕಲಾವಿದರು. ಅವರು 3-4 ವಾದ್ಯ ಬಾರಿಸಿದ್ರು. ಅವರು ಹೂಗಾರ್ ಜಾತಿಯವರು ಶಿವಲಿಂಗಪ್ಪ ಮಾಸ್ಟ್ರು. ಹೂಗಾರ್ ಅವರು ಜೀರು. ನಾನು ಫಸ್ಟಿಗೆ ನಮ್ಮ ಮಾಸ್ಟ್ರು ಪಾಪ ಮತ್ತು ಬರೋಕ್ಕೆ ಅನುಕೂಲ ಆಗಿದಾಗ ಒಂದು 10 ಆಟಕ್ಕೆ ಆತನ ಕರ್ಕೊಂಡು ತಿರುಗಾಡಿ. ಆತನ ಸಹಾಯ ಭಾಳ ಐತಿ ನನಗೆ. ಯಾರ ಸಹಾಯ? ಜೀವ್ರ ಶಿವಲಿಂಗಪ್ಪ ಮಾಸ್ಟ್ರು ಮುದ್ದಾಪುರ ದೊಡ್ಡ ಕಲಾವಿದರು ಅವರು. ಮತ್ತು ಅಲ್ರಿ ಈಗ ಅಭಿಮಾನಿ ಕಾಲದಾಗ ಇನ್ನೇನಿದೆ ರಮಣ ಅಂತ ಕೇದಾರಗೌಡ್ರ ರಾಗದಾಗ ಐತೆ. ಮೊದಲು ಆದಿ ಕಾಲದಾಗ ಅರ್ಧಕ್ಕೆ ಮಾಡಿಟ್ಟಿದ್ರಂತೆ ಅದನ್ನ.
ಅದನ್ನು ಪೂರ್ತಿ ಮಾಡಿದೆ ಶಿವಲಿಂಗಪ್ಪ ಮಾಸ್ಟ್ರು. ಹಾಂ, ಕೆಲವೊಬ್ಬ ಅದು ದೊಡ್ಡ ಕಲಾವಿದರು ಭಾಳ ಟ್ಯೂನಿಂಗ್ ಮಾಡ್ಯಾರ ಅವರು. ಕಂಪ್ಲಿ ವಾದಿರಾಜ, ಮುದ್ದಾಪುರ ಶಿವಲಿಂಗಪ್ಪ, ಸಿರಿಗೇರಿ ನಾಗನಗೌಡ, ಮಧುರೆ ಮರಿಶಂ ತಾತನವರು, ಇವರೆಲ್ಲ ಟ್ಯೂನಿಂಗ್ ಮಾಡ್ತಿದ್ರು. ಟ್ಯೂನಿಂಗ್ ಮಾಡೋರಿಗೆ ಕಲಾವಿದರಂಬ ಒಳ್ಳೆ ಕಲಾವಿದಂಬದು. ಈಗ ಬರೀ ಎಲ್ಲೋ ಆ ಸಿನಿಮಾ ಹಾಡುಗಳು ಬಾರಿಸೋದಕ್ಕೆ ಅಷ್ಟು ಇರೋಕ್ಕಲ್ಲ. ಇಲಾಖೆಯಲ್ಲಿ ಒಳ್ಳೆ ಕ್ಲಾಸಿಕಲ್ಲು ಭಜನೆ ಹಾಡು ಆಗೋಲ್ವಕ್ಕ, ಕ್ಲಾಸಿಕಲ್ ಹಾಡಿಗೆ ಬೆಲೆ ಇರ್ತಾರೆ ಯಾವಾಗಲೂ. ಆಗಿನ ಬಯಲಾಟಕ್ಕೂ ಈಗಿನ ಬಯಲಾಟಕ್ಕೆ ವ್ಯತ್ಯಾಸ ಆಗೈತೆ ರೀ, ಹೇಳ್ಬಾರ್ದು. ನುಂಗಕ್ಕೆ ಬರೋಂಗಿಲ್ಲ, ಉಳಕ್ಕೆ ಬರೋಂಗಿಲ್ಲ ಅಮ್ಮಂಗೆ ಆಗೈತೆ. ಹಿರಿಯರದ್ದು ಹೇಳ್ಬೇಕಲ್ಲ ಗೌಡ್ರೆ, ಕೇಳೋರಿಲ್ರಿ ನಮ್ಮ ಮಾತು. ಯಾಕೆ ಆಗಲ್ಲ ಗೌಡ್ರೆ, ನಿಮ್ಮ ಮಾತು ಯಾಕೆ ಹೇಳಲ್ಲ ಹೇಳ್ರಿ? ಈಗ ನೀವು ವಿದ್ಯಾ ಕಲಿಸಿದ ಗುರುಗಳು ನೀವು. ನೋಡಪ್ಪ, ಒಂದು ಇಬ್ಬರು ನಮ್ಮ ಕನ್ನಡದಲ್ಲಿ ಬಯಲಾಟ ಮುಂದೆ ತಂದಿದ್ದು ನೀವೇ. ಇಬ್ಬರು ಮೂವರಿಗೆ ಬೇಯ್ದು ನಿಷ್ಠೂರಾಗ್ಬಿಟ್ಟಿವಿ ನಾವು. ಅಲ್ಲ ರಮಣ ಎಲ್ಲಿ ಹೊಂಟಿ ಅಂತ ಈಕೆ ಕೇಳ್ತಾ, ದುಶ್ಯಾಸನೆ ಅಂತ ಕೇಳ್ತಾ, ದುಶ್ಯಾಸನ ಸೀರೆ ಶಾಳ್ಯಪ್ಪ ಅಂತ ಹೇಳ್ಕೊಂಬರ್ತಾನೆ ದ್ರೌಪದಿ ನಂಬ್ತಾನೆ ಅವನು. ಬ್ಯಾಡ ಅಂತ ಮಾತಾದೆ ಅವನು, ಬ್ಯಾಡ ಅಂತಾಳೆ, ಡ್ಯಾನ್ಸ್ ಮಾಡ್ತಾಳೆ, ಬ್ಯಾಡ ಅಂತಾಳೆ, ಡ್ಯಾನ್ಸ್ ಮಾಡ್ತಾಳೆ. ಲಾಸ್ಟ್ ಓದ್ಕಾರೆ ಜಯವಾಗಲಂತ ಜಯದಾರ್ತಿ ಮಾಡ್ತಾರೆ. ಹೆಂಗೆ ಆಡಿಸ್ಬೇಕು ಬಯಲಾಟ ನಾವು ಹೇಳ್ರಿ? ಹೋಗ್ಬೇಡ ಅಂತ ಒಳ್ಬೇಕ, ಏನೋ ಮಂಗಳಾರತಿ ಮಾಡಿ ಕಳಿಸ್ಬೇಕ? ಪಾಂಡವ್ರನ್ನ ತಡ್ಕೊಂಡ್ರೆ ಉಳ್ತಾರ ಇವರು? ಇಂಥವು ಹೇಳಿ ನಿಷ್ಠೂರಾಗಿವ್ರಿ. ಒಳ್ಳೆ ದುಃಖ ಸನ್ನಿವೇಶ ಡ್ಯಾನ್ಸ್ ಮಾಡಿಸೋದು ಇವೇ ಭಾಳಾಗೆ ಒಂದಲ್ಲ ಎರಡಲ್ಲ ಹೇಳಕ್ಕವು. ಹಿಂಗೆ ಮನಸ್ಸು ನೋವಾಗೈತ್ರಿ, ಅದನ್ನು ಬಯಲಾಟ ನೆನೆಸ್ಕೊಂಡ್ರೆ ನೋವತ್ತೆ. ಏನೋ ಮತ್ತು ನಮಗೆ ಆಲೆ ಸಾಕಾಗೈತೆ, ಊರ ಸಾಕೈತೆ, ಗೌಡ ಬೇಡ ಅಂದಮ್ಮಂಗೆ. ಗೌಡ್ರೆ, ನಿಮ್ಮ ಕಷ್ಟ ಸುಖ ನೀವು ಕಲಾವಿದರಾದ್ಮೇಲೆ ಕಷ್ಟ ಸುಖ ಹೇಳ್ಕೊಡ್ರಿ ನಿಮ್ಮ ಬಗ್ಗೆ. ಕಷ್ಟ ಸುಖ ನೋಡ್ರಿ, ಕಲಾವಿದರಿಗೆ ಇತ್ತ ತೆರಿಗಿದ್ರೆ ಮುಳ್ಳು ಭಾರಿ ಓದ್ತಾವ, ಈ ಕಡೆ ತಿರುಗಿದ್ರೆ ಮಲ್ಲಿಗೆ ಹೂವು. ಕಷ್ಟ ಸುಖ ಎರಡು ಇರ್ತಾವ, ಆದ್ರೆ ಕಷ್ಟ ಜಾಸ್ತಿ. ಕಷ್ಟನೇ ಜಾಸ್ತಿ ಅಂತ ಗೌಡ್ರೆ. ಕಷ್ಟ ಕಲಾವಿದರಿಗೆ ಕಷ್ಟ ಜಾಸ್ತಿ ಅಂತ ಎಲ್ಲರೂ ಅಂತಾರಲ್ಲ ಕೊಡ್ರಿ, ಯಾಕೆ ಎದಕ್ಕೆ ಅಂತಾರ ಹೇಳ್ತಾರ ಯಜಮಾನ್ರು? ಸರಸ್ವತಿ ಇದ್ದ ಲಕ್ಷ್ಮಿ ಇಲ್ಲ, ಲಕ್ಷ್ಮಿ ಇದ್ದ ಸರಸ್ವತಿ ಇಲ್ಲ ಅಂತ. ಸರಿಯಾಗಿ ನಡ್ಕೊಂಡ್ರಿಗೆ ಐತ್ರಿ, ಸರಿಯಾಗಿದ್ದವ್ರಿಗೆ ಐತೆ. ಆದರೆ ಕಡಿಮೆ ಎಲ್ಲೋ ಒಬ್ಬರು ಸ್ವಲ್ಪ ಪರಿಸ್ಥಿತಿ ಸರಿಗಿರಾರ. ಎಂತೆಂಥ ಕಲಾವಿದರು ನಾವು ಎಂತೆಂಥರ ಪಳಗಿನ ಗೊತ್ತನ್ರಿ. ಕರೂರು ತಿಮ್ಮಪ್ಪನ ತಕ ಭಾಳ ಬಡ್ನಾಟಿತ್ತು. ಹಾಂ, ಅದ್ರ ಜೊತೆಗೆ 4-5 ಸಲ ಕ್ಯಾಶು ಬಾರಿಸೀನಿ. ಅದು ಒಳ್ಳೆ ಹಾರ್ಮೋನಿಯಂ ಮಾಸ್ಟ್ರು. ರಾಮಚಂದ್ರಪ್ಪ ಅಂತ ತಡ್ಕೊಡ್ರೆ ಬಡಿಗಾರ. ಇಲ್ಲ ನೋಡಿಲ್ಲ, ಅದು ಸುಮ್ಮನೆ ನೋಡಾರ್ದು ಯಾಕೆ ಹೇಳ್ಬೇಕು? ಸ್ವಾಮಿ ಇಲ್ಲ ನೋಡಿಲ್ಲ. ಇವರು ಕರೂರು ತಿಮ್ಮಪ್ಪ ಶ್ರೀನಾಗ ನೋಡೋ ನನಗೆ ಭಾರಿ ಹೇಳಿ ಅಂತದ್ದ ಆತ ಬರ್ಸೋದು ನೋಡೀನಿ. ಆಮೇಲೆ ಉಳೇಬೀಡು ಅಂತ ಆತಂದು ಇಲ್ಲಿ ಬಂದಿದ್ದ, ಇಲ್ಲಿ ಉಳೇನೂರಾಗ ಏನು ಮಾಸ್ಟ್ರ್ ಸ್ವಾಮಿ ಆತ ಅಂತರ್ತಕ್ಕ ಪಳಗಿನಿ. ಅದೊಂದು ಕಷ್ಟ. ಕಲಾವಿದ್ರ ಕಷ್ಟ ಏನಾಯ್ತು ಅಂಬೋದು ಮಧುರೆ ಮರಿಶಂ ಬಾಲಿ ಕೇಳ್ಬೇಕು. ಆತ ಒಳ್ಳೆ ಕಲಾವಿದ, ಆತ ಒಡನಾಡ ಜಾಸ್ತಿ. ದಿನಕ್ಕೆ 10 ಸಲ. ಬಯಲಾಟಕ್ಕೆ ಯಾಕೆ ಬರಲ್ಲ ಗೌಡ್ರೆ ಮಧುರೆ ಮರಿಶಂ ಅವರು? ಬಂದಿದ್ರ? ಇಲ್ಲ ಫಸ್ಟಿಗೇನೋ ಒಂದು ಆಡಿಸಿರ್ಬೋದು. ಆತ ಅವರಪ್ಪ ಒಳ್ಳೆ ಕಲಾವಿದರು. ಈ ಮಧುರೆ ಮರಿಶಂ ಅಪ್ಪನೂ ಕಲಾವಿದ್ರ? ಹಾಂ, ಅವರು ಕಲಾವಿದರು. ಎಲ್ಲರೂ ಮಾಂಡ್ರೆ, ದುತ್ತುರಿಗೆ, ಸಾಳುವಂಚಿ ಎಲ್ಲ ಪ್ರತಿಯೊಂದು ಕವಿಗಳು ಪರಿಚಯ ಮಧುರೆ ಮರಿಶಂಗೆ ತಾತನವ್ರಿಗೆ. ಹಂಗಾಗಿ ಅವರು ಭಾಳ ಹೇಳ್ತಾರೆ ಕಲಾವಿದ್ರ ಸುಖ ಇಲ್ಲಪ್ಪ ಅಂತ. ಸುಖ ಕಡಿಮೆ ಕಾರ್ಯ ಆ ಹೇಳೋ ಮಾತ್ರ ನಿಜ ಐತೆ. ಕಲಾವಿದ್ರ ಸುಖ ಇಲ್ಲ ರೀ. ಹೌದು. ಯಾರ ಪುಣ್ಯಾತ್ಮ ನಾನು ನೋಡಿಲ್ಲ. ದುಃಖನೇ ಜಾಸ್ತಿ ಅಂತ, ಕಷ್ಟ ಜಾಸ್ತಿ. ಎಲ್ಲ ಇದ್ದಾರೆ, ಸುಖ ಇಲ್ಲರಿ. ನಾ ಏನು ಸಂಗೀತ ಇಲ್ಲ ಅಂತಲ್ಲ, ಒಳ್ಳೆಯದೇ. ಸಂಗೀತ ಒಬ್ಬನೇ ಕುಂತ್ಕೊಂಡು ರಾಗಗಳು ಬಾರಿಸಿ ಅದನ್ನು ಹಂಗೆ ಆನಂದಪಟ್ಟ ಮನಸ್ಸಿಗೆ ಆನಂದ, ಆತ್ಮಕ್ಕೆ ಶಾಂತಿಗೆ ಅಷ್ಟೇ ಅದು. ಇದರ ಬದುಕದ ದಂಡೆ ಇದು. ನಾ ಸಂಗೀತ ಕಲ್ತು ದುಡ್ಡು ಸಂಪಾದಿಸ್ನ ದಂಡೆ ಅಲ್ಲ ಇವು. ಅಲ್ಲಲ್ಲ, ಸಂಗೀತ ಕಲ್ತು ದುಡ್ಡು ಸಂಪಾದಿಸ್ತಾರೆ ಯಾರ್ಯಾರು ನಾನು ನೋಡಿಲ್ಲ ನೋಡ್ರಿ. ಇರ್ಬೋದು, ನೋಡಿಲ್ಲ ನಾನು. ಒಂದು ಸ್ತುತಿಪದ, ಬಯಲಾಟ ಸ್ತುತಿಪದ ಸ್ಟಾರ್ಟಿಂಗ್. ನನಗೆ ಒಂದು ನಿಮಿಷ